ಹಾಯ್ ನಮಸ್ಕಾರ. ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ ಸ್ವಾಗತ ಸುಸ್ವಾಗತ. ವಿಶ್ವಪ್ರೇಮಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಮಾರುತೇಶ್ವರ ಕಲ್ಯಾಣ ಮಂಟಪದ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಸೂಪರ್ ಓಪನಿಂಗ್ ಆಭರಣದಲ್ಲಿ ರೈತರ ವಿಶೇಷ ಕಾರ್ಯಕ್ರಮ ಜರುಗಿತು. ಕಬ್ಬಿನ ಬೆಳೆ ಬಗ್ಗೆ ಕುರಿತು ಸಂಪೂರ್ಣ ಮಾಹಿತಿ, ಕಬ್ಬಿನ ಇಳುವರಿ ಹೆಚ್ಚಿಸುವುದು ವಿಧಾನಗಳು, ಶ್ರೀ ಗಿರೀಶ್ ಶ್ರೀರಾಮದುರ್ಗ್ ಸಿಇಒ, ಶ್ರೀ ರಾಮಚಂದ್ರ ಕಾಕಡಾಸರ್, ಶ್ರೀಶೈಲ ತಲಾಟಿ, ಶ್ರೀ ಸುರೇಶ್ ವರಸಂಘ, ಶ್ರೀ ಪ್ರೇಮ್ಕುಮಾರ್ ಮ್ಯಾಗೇರಿ ಪಿಕೆಪಿಎಸ್ ಅಧ್ಯಕ್ಷರು, ಶ್ರೀ ವೇದಮೂರ್ತಿ ರವೀಂದ್ರ ಚಿಕ್ಮಠ, ಶ್ರೀ ಈರಣ್ಣ ದೇವರಗುಡಿ ಪ್ರಗತಿಪುಲ ರೈತರು, ಕಲೀಂ ಸರ್ ಚಂದ್ರ ಹೋರ್ತಿ ಮತ್ತು ಮುತ್ತಿಗೆಯ ರೈತರು. ಇವರ ಪ್ರಾಡಕ್ಟ್ದಲ್ಲಿ ಔಷಧ ಗೊಬ್ಬರ ತಗೊಂಡವರು ರೈತರು ತಮ್ಮ ರಿಸಲ್ಟ್ ಬಗ್ಗೆ ಸಲಹೆ ಸೂಚನೆಯನ್ನು ಸೈಬರ್ಗೂಡ ಮಾತಾಡಿದರು. ಸಿಇಒ ಸಾಹೇಬರು ಅವರ ಔಷಧ ಬಗ್ಗೆ ಗೊಬ್ಬರ ಬಗ್ಗೆ ವಿಸ್ತಾರವಾಗಿ ಅನುಗುಣವಾಗಿ ತಿಳಿಯುವಂಗೆ ಹೇಳಿದರು. ಕಾಕಡೇಸರ್ ತಮ್ಮ ಅಮೃತ ಕಂಠದಿಂದ ಭೂಮಿ ತಾಯಿ ಒಂದು ಒಳ್ಳೆಯ ಗೀತೆ ವಿಸ್ತಾರವಾಗಿ ಹಾಡಿದರು. ಶ್ರೀ ರವಿಸ್ವಾಮಿ ಚಿಕ್ಮಠ ಅವರ ಕಂಪನಿಯ ಬಗ್ಗೆಯಾಗಲಿ ರೈತರ ಬಗ್ಗೆಯಾಗಲಿ ಒಳ್ಳೆಯ ಮಾತಾಡಿದರು. ಶ್ರೀ ಪ್ರೇಮ್ಕುಮಾರ್ ಮ್ಯಾಗೇರಿಯವರು ಈ ಕಂಪನಿಯ ಬಗ್ಗೆಯಲ್ಲಿ ಆರ್ಗ್ಯಾನಿಕ್ ಹಾಗೂ ಕೆಮಿಕಲ್ ಬಗ್ಗೆ ಮಾತಾಡಿದರು. ವರದಿ ಗುರುಮಲ್ಲಯ್ಯ. ನಮಸ್ಕಾರ. ಫಸ್ಟ್ ನನ್ನ ಹೆಸರು ಬಂದ್ಬಿಟ್ಟು ಶ್ರೀಶೈಲ ಅಡಹಟ್ಟಿ ಅಂತಂದ ಅಥಣಿ ಭಾಗದಿಂದ ಪ್ರಗತಿಪರ ಒಬ್ಬ ಒಳ್ಳೆಯ ರೈತ. ಫಸ್ಟ್ ನಾನು ಕೂಡ ಯಾಕಂತಂದ್ರೆ ವಿಶ್ವಪ್ರೇಮಿ ಆ ಕಂಪ್ನಿ ಒಳಗೆ ನಾವು ಕೆಲಸ ಮಾಡೋಕೈತೆ 5 ವರ್ಷ ಆಯಿತು. ಯಾಕಂತಂದ್ರೆ ಫಸ್ಟು ನಾವು ರೈತರು ಇರುವುದರಿಂದ ಫಸ್ಟ್ ನಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಫಸ್ಟ್ ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿ ಒಳ್ಳೆಯ ರೀತಿ ರಿಸಲ್ಟನ್ನು ತಕ್ಕೊಂಡು ಸಾಕಷ್ಟು ವಿಷಯ ಏನು ನಮ್ಮ ಭೂಮಿ ಐತಿ ಅದನ್ನು ಮಾತೃಭೂಮಿ ಉಳಿಸುವ ಅಭಿಯಾನವನ್ನು ನಾವೊಂದು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಇಲ್ಲಿ ರೈತರು 100% ಆರ್ಗ್ಯಾನಿಕ್ ಒಳಗೆ ರಿಸಲ್ಟನ್ನು ತಗೋಬೇಕಂತಂದ್ರೆ ನಮ್ಮದೊಂದು ಕನಸು ಐತಿ. ಅದು ಕನಸನ್ನು ನಾವು ಈಡೇರಿಸ್ಬೇಕಾದ್ರೆ ನಮ್ಮ ಗಿರೀಶ್ ರಾಮದುರ್ಗ್ ಸರ್ ಅವರು ಸಂಕಲ್ಪನ ಏನು ನಮಗೊಂದು ಮಾಡಿಕೊಟ್ಟಾರ. ಯಾಕಂತಂದ್ರೆ ಅವರಿಗೆ ನಾನು ಧನ್ಯವಾದಗಳನ್ನು ಫಸ್ಟ್ ಹೇಳ್ತೀನಿ, ಗಿರೀಶ್ ರಾಮದುರ್ಗ್ ಸರ್ಗೆ. ಅದೇ ರೀತಿಯಾಗಿ ನಮ್ಮ ಮಹಾಗುರುಗಳು ಕಾಗಡೆ ಸರ್ ಅವರು ಕೂಡ ನಮ್ಮ ಈ ಕಂಪ್ನಿಯ ಪ್ರತಿಯೊಂದು ಏನು ಕೆಲಸವನ್ನು ಮಾಡ್ತಿರ್ತೀವಿ ಅದಕ್ಕೆ ಮಾರ್ಗದರ್ಶನ ಮಹಾಗುರುಗಳು ಕಾಗಡೆ ಸರ್ ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನಮ್ಮ ಹಿರಿಯ ನೆಟ್ವರ್ಕ್ ಮಾರ್ಕೆಟಲ್ಲಿ ಹಿರಿಯ ಅನುಭವಿಸಿದ್ರು ನಮ್ಮ ಕಲೀಂ ಸರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೇ ಉಳಿದ ಎಲ್ಲ ವೇದಿಕೆಗೆ ಆಶೀರ್ವಾದ ಈ ಹಿರಿಯರಲ್ಲಿ, ಯಾಕಂತಂದರೆ ಈ ಊರಿನ ಹಿರಿಯಸ್ಥರು ನಮ್ಮ ಎಲ್ಲ ವೇದಿಕೆಗೆ ನಮಸ್ಕಾರನ ಸಲ್ಲಿಸುತ್ತೇನೆ. ಫಸ್ಟ್ ಪೈಲ ಇಲ್ಲಿ ಕೂತಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಫಸ್ಟು ನಾವು ಏನು ಮಾಡ್ಬೇಕಾಗಿತ್ತಂದ್ರೆ ಭೂಮಿಯನ್ನು ಉತ್ಸವವನ್ನು ಏನು ಕೊಡಾಕತ್ತೀವಿ ಅದು 100% ಬಂದ್ ಮಾಡಬೇಕಾಗೈತಿ. ಯಾಕೆ ಬಂದ್ ಮಾಡಬೇಕಪ್ಪ ಅಂತಂದ್ರೆ ನಾವು ಹಿಂದಿನ ಜನ್ಮದಾಗ ಯಾಕಂತಂದ್ರೆ ಸಾವಯವ ಕೃಷಿ ಅಂತಂದ್ರೆ ಯಾವ ಪದ್ಧತಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಿರು ಇವೆಲ್ಲವನ್ನು ಹಾಕಿ ಭೂಮಿ ಎಷ್ಟು ಫಲವತ್ತತೆ ಉಳಿತಿತ್ತು ಇವಾಗ ಉಳಿಯಾಗತ್ತೈತಲ್ರಿ, ಉಳಿಯಾಗತ್ತಿಲ್ಲ. ಯಾಕಂತಂದ್ರೆ ನಾವು ಅಂತ ನೀವು ಮೊದಲಾಗಿ ಡಿಸಿಷನ್ ತಗೋಬೇಕು. ಎಷ್ಟು ಟನ್ ತೆಗಿಬೇಕಂತ ನೀವು ಆಸೆ ಇದ್ರಿ ಎಲ್ಲರಿಗೂ? ಎಷ್ಟೇ 70-80 ತೆಗಿಬೇಕಂತ ವಿಚಾರ ಇದೆ. 70-80 ತೆಗಿಬೇಕಂದ್ರೆ ಉದಾಹರಣೆಗೆ ಒಂದು ಎಕರೆ ಒಂದು ಭೂಮಿ ಒಳಗೆ ಎಷ್ಟು ನೀವು ಕಣ್ಣನ್ನು ಹಚ್ತೀರಿ ಅಂದಾಜು ನಿಮ್ಗೆ ಯಾರಿಗೆ ಐಡಿಯಾ ಐತಿ? ಕೂಟಿಗೆ ಒಂದಾಜು ಎಷ್ಟು ಕಣ್ಣುಗಳು ಕೊಟ್ಟಿರ್ತಾವೆ ಅಂದಾಜು? 4,500 ಕಣ್ಣು ಕೊಟ್ಟಿರ್ತಾವೆ. ಎಕ್ಸಾಕ್ಟ್ಲಿ 4 ಕೋಟಿ ಸಾಲ ಇರ್ತಂದ್ರೆ 4,500 ಕಣ್ಣುಗಳು ಕೊಟ್ಟಿರ್ತಾವೆ. ಈ 4,500 ಕಣ್ಣಿಗೆ ಒಂದು ಕಣ್ಣಿಗೆ ಮರಿಗಾಟ ಬರಬೇಕು. ಎಷ್ಟು ಬರಬೇಕು ಮ್ಯಾಕ್ಸಿಮಮ್? 10 ಮಿನಿಮಮ್ ಬರಬೇಕು. 10 ಅಂತ ತಿಳ್ಕೊಂಡು 10 × 4,500 ಎಷ್ಟಾದ್ರಿ? 45,000 ಕಬ್ಬುಗಳಾದವು. ಒಂದು ಕಬ್ಬು ಮಿನಿಮಮ್ ಎಟ್ಟೆ ಬರಬೇಕು ಕಿಲೋ ತೂಕ? ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗಿರೀಶರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆಯ ಮುಂದಡೆ ಇರ್ತಕ್ಕಂಥ ಎಲ್ಲ ಹಿರಿಯರು, ಬಹಳಷ್ಟು ಜನ ಹಿರಿಯರಿಂದ ಎಲ್ಲರೂ ಹಿರಿಯರು. ಒಂದು ಪುಟ್ಟ
ಪುಟ್ಟ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಬಾನಿನಿಂದ ಏದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿಯರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಹಾಗೂ ಎಲ್ಲ ವರ್ಷದ ದೇವರಿಗೆ ನಮಸ್ಕರಿಸಿ, ಹಾಗೂ ಇದೇನು ನಮ್ಮೂರಿನ ಗುರುಗಳಿಗೆ ಹಾಗೂ ಇದನ್ನು ದೇವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂಥ ನಮ್ಮ ಸುರೇಶ್ ಅವರಿಗೆ ವಂದಿಸಿ, ಇವತ್ತು ಈ ಕಂಪನಿಯವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಮಣ್ಣು ಉಳಿಸೋದು, ಇವತ್ತು ನಮ್ಮ ರೈತರು ಏನು ಮಾಡಕತ್ತಾರಂದ್ರೆ ಇಂಥ ಒಂದು ಹೆಚ್ಚಿನ ಬೆಳೆ ಬೆಳಿಬೇಕಂತ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾರೆ. ಯಾಕಂದರೆ DAP, ಯೂರಿಯಾ, ಆಮೇಲೆ ಇನ್ನೊಂದು ಏನದು ಕಸದ ಎಣ್ಣೆ ಬಂದದ ಈಗ, ಅದು ತೀರಾ ಭಾಳ ಡೇಂಜರ್. ಅವು ಏನು ನಾವು ಹೊಡಿತೀವಿ ಅವಕ್ಕಿಂತ ನಾವೇ ಅದಕ್ಕೆ ಬಲಿಯಾಗ್ತೀವಿ. ಕ್ಯಾನ್ಸರ್ ಅದು ಎಲ್ಲ ಹೆಚ್ಚಾಗಬೇಕಂದ್ರೆ ಮೇನ್ ಆ ಕಸದ ಎಣ್ಣೆ ಅಂಥವೆಲ್ಲ ನಾವು ರೈತರು ಅವಾಯ್ಡ್ ಮಾಡಬೇಕು. ಮೊದಲು ಇದು ಇದ್ದಿದ್ದಿಲ್ಲ, ಈಗೆಲ್ಲ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ಕಂಪ್ನಿಯವರು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಈ ಸಾವಯವಗಳನ್ನು ಬಳಸಿ ಹೆಚ್ಚು ಬೆಳೆಯಕ್ಕೂ ಒಂದು ಅದಕ್ಕೆ ಇರುವುದು ಅಂಥ ಒಂದು ವ್ಯವಸ್ಥೆಯನ್ನು ಈ ವಿಶ್ವಪ್ರೇಮಿ ಕಂಪ್ನಿಯವರು ಮಾಡಕತ್ತಾರ. ಅದಕ್ಕೆ ಇವರ ಒಂದು ಉಪಯೋಗವನ್ನು ನಾವೆಲ್ಲ ಪಡ್ಕೊಂಡು, ಈಗ ಯಾಕಂದ್ರೆ ಅವ್ರು ಹೇಳಿದರು ಅವೆಲ್ಲ ಸಾವಯವ ವಿತ್ ಹೆಚ್ಚಿನ ಒಂದು ಪ್ರಾಡಕ್ಟ್ ಮಾಡೋಕ್ಕೂ ಅನುಕೂಲ ಅದಾವೆ. ಬೆಳೆಯಲಿಕ್ಕೆ ಎಂಥದ್ದು ಉಪಯೋಗ ಮಾಡಬೇಕು, ಆಮೇಲೆ ಸ್ಟಾರ್ಟಿಂಗ್ ಯಾವುದು ಎಲ್ಲವನ್ನು ಅವರು ತೆಗೆದಾರ. ಕಂಪ್ನಿಯವರಿಗೆ ನಮ್ಮೂರಿನ ಪರವಾಗಿ ವಂದನೆಗಳನ್ನು ಸಲ್ಲಿಸಿ ಈ ಕಂಪನಿಯವರ ಪ್ರಯೋಜನವನ್ನು ತಾವೆಲ್ಲ ರೈತರು ಪಡ್ಕೋಬೇಕಂತ ಹೇಳಿ ನಾನು ಯಾರು ಮಾತನಾಡ್ತೀನಿ. ಧನ್ಯವಾದ. ಸೀಡ್ ಮಾಸ್ಟರ್ ಎತ್ಕೊಳ್ಬೇಕು. ತೇರಿ ಪ್ರಕಾರ ಮಾಡಿದ್ರೆ ಎಲ್ಲರೂ ಪೂರ್ಣ. ಇವತ್ತು ನಾವು ಎಲ್ಲಿ ತೇರಿ ಒಳಗೆ ತಪ್ಪಾಗತ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗಿದ್ರೆ ನಾವೆಲ್ಲ ನಮ್ಮ ಗುರುಗಳಿಗೆ ತೆಗಿಬಹುದು. ಆದರೆ ಹಣ್ಣು ತೆಗಿಬೇಕು ಅನ್ನೋದನ್ನ ಭಾಳ ಮಹತ್ವ ಇದೆ. ನಾವೇನು ತಿಳ್ಕೊಳ್ತೀವಿ, 4 ಚೀಲ 5 ಗ್ರಾಮ್ ಹಾಕಿದ ನಾವು 8 ಚೀಲ ಹೆಟ್ಟರು ನಾವು ಅಂಕಿ ಬಾರಿ ತೆಗೆದು ಅನ್ನೋದನ್ನು ತಿಳಿಯಾಗಿದ್ದೀವಿ. ಇದನ್ನು ಮಾಡೋದ್ರಿಂದ ಭೂಮಿ ಯಾವಾಗೂ ಇಳುವರಿಯನ್ನು ಕೊಡೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಶುಗರ್ ಕೇನ್ ಅಂತ ಒಂದು ಕೀಟಲ್ ಮಾಡಿದ್ವಿ. ಆ ಕೀಟಲ್ ಸುಮಾರು 8 ವಿಶೇಷವಾದಂಥ ಗೊಬ್ಬರವನ್ನು ಏನು ಮಾಡಿದ್ರೆ ತೊಗೊಂಡ್ಬಂದಿದ್ವಿ. ನೀವೆಲ್ಲ ಏನು ಮಾಡಿ ಗೊಬ್ಬರ ಯಾವ ಹೋಗ್ತೀರಿ? ಗೊಬ್ಬರ ಯಾವ ಹೋಗ್ತೀರಿ? ಬೋಧೊಡಿಂದ ಹೋಗ್ತೀರಿ, ಹೊಚ್ಚೊತ್ತಾಗ ಹಾಕ್ತೀರಿ. ಯಾವ್ಯಾವ ಹಾಕ್ತೀರಿ ಗೊಬ್ಬರ? ಯೂರಿಯಾ ಹಾಕ್ತೀರಿ, ಪೊಟ್ಯಾಷ್ ಹಾಕ್ತೀರಿ, ಮತ್ತು DAP ಹಾಕ್ತೀರಿ, ಮತ್ತು 10-26 ಜಾಸ್ತಿ, 10-26 ಜಾಸ್ತಿ, 12-16 12-32 16 ಹಾಕ್ತೀರಿ. ಮತ್ತು ಅಷ್ಟೇ. ಏನಿದೆ 10-26 22 12 16 ಏನಿದೆಲ್ಲ ಕೆಮಿಕಲ್ ಮಿಕ್ಸ್ ಇರ್ತದೆ, ಎಲ್ಲ ಥರ ಹಾಕ್ತಾರೆ. ಏನು ನಂಬರ್ ಹಿಂಗೆ ಹಾಕಿರ್ತೀವಿ ನೀವು? ನಂಬರ್ ಬೇರೆ ಬೇರೆ. ಸತ್ತ ಮಣ್ಣನ್ನು ಸಾಯಿಸಾಕತ್ತೀವಿ, ಪ್ರತಿದಿನ ವಿಷ ಹಾಕಿ 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 ಅದನ್ನು ಬದುಕಿಸ್ಬೇಕಾಗಿತ್ತು. ಅದಕ್ಕಾಗಿ ನಾವೆಲ್ಲರೂ ನಿರ್ಧಾರ ಮಾಡಬೇಕಾಗಿತ್ತು, ಇನ್ನು ಮೇಲೆ ನಮ್ಮ ಭೂಮಿ ತಾಯಿಗೆ ಹಾಕುವಂಥ ವಿಷವನ್ನು ತಪ್ಪಿಸ್ಬೇಕು. ಅದಕ್ಕಂತಲ್ಲ, ಭೂಮಿ ತಾಯಿಗೆ ಮತ್ತು ಹೆತ್ತ ತಾಯಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇದೆ ಅಂತೇಳಿ ಏನು ವ್ಯತ್ಯಾಸ ಇಲ್ಲ. ಅರ್ಥ ಮಾಡ್ಕೊಂಡು ಹೆಂಗೆ ಅಂತಿಕೋರಿ. ಇವತ್ತು ತಾಯಿ ಗರ್ಭಿಣಿ ಇಲ್ಲ, ಹೌದಾ? ಗರ್ಭಿಣಿದಾಗ ಏನು ಮಾಡ್ತಾರಿಲ್ಲ ಗರ್ಭಿಣಿ ಇದ್ದಾಗ ಹಾಕಿ ಖಾರ ಕೊಡ್ತೀರಿ ತಿನ್ನಾಕ. ಈಗ ಹಟ್ಟ ತಕ್ಷಣ ಮಾಡಿದ್ರೆ ಅಂತಂದು ಏನೇನು ಮಾಡ್ತಾರೆ ಎಲ್ಲರೂ ಮಾಡ್ತೀರಿ. ಏನು ಮಾಡ್ತೀರಿ? ಕೊಬ್ಬರಿ ಬೆಲ್ಲ ಕೊಡ್ತೀರಿ. ಕಾರಣ ಮಗು ಖಾರ ಕೊಡಿದ್ರೆ ಖಾರ ಹಾಕೋಂಗಿಲ್ಲ, ಐಸ್ ಕ್ರೀಮ್ ತಿನ್ಸೋದಿಲ್ಲ. ಯಾಕೆ ಐಸ್ ಕ್ರೀಮ್ ತಿನ್ಸೋದಿಲ್ಲ? ಯಾಕೆ ಹೇಳ್ರಿ? ಅದು ತಾಯಿಗೆ ಎಫೆಕ್ಟ್ ಆಗುದಿಲ್ಲ, ಆ
ಆ ಮಗುವಿಗೆ ಎಫೆಕ್ಟ್ ಆಕೈತಿ. ಖಾರ ತಿನ್ಸ್ರೆ ಹೊಟ್ಟಾಗ ಸಂಕಟ ಚಾಲು ಮಾಡ್ತೈತಿ, ಜಾಡಿಸ್ತೈತಿ. ಅದ್ರ ಜೊತೆಗೆ ಐಸ್ ಕ್ರೀಮ್ ತಿನ್ಸಕ್ಕೆ ಆಗೋದಿಲ್ಲ. ಇದೆಲ್ಲ ತಾಯಿಗೇನೋ ಆಗುದಿಲ್ಲ. ತಾಯಿಗೆ ಏನಾಕೈತೆ ಅಂದ್ರೆ ಯಾರಿಗಾಕೈತಿ? ಖುಷಿ. ಇವತ್ತು ನಾವೆಲ್ಲ ತಾಯಿ ಜೊತೆ ಏನೇನು ಮಾಡಾಕೈತಿ, ಎಲ್ಲ ವಿಷಯ ಹಾಕಿದ್ವಿ. ತಾಯಿಗೆ ಏನು ಆಗ್ತದೆ? ಏನಾಗೋದು? ನಮ್ಗೆ ಆಗ್ತದೆ. ಯಾರು ಪಾಪ ಮಾಡಿದ್ವಿ? ನಾವು ಪಾಪ ಮಾಡಿದ್ವಿ. ಆ ಅನುಭವಿಸೋರೆಲ್ಲ ನಾವು ಅನುಭವಿಸ್ಬೇಕು. ಅದಕ್ಕಾಗಿ ನಮ್ಮ ತಾಯಿ ಹಾಕುವಂಥ ವಿಷಯವನ್ನ ನಾವೆಲ್ಲರೂ ತಿಳ್ಕೊಂಡು ಜೀವನ ಮಾಡಿ ಹಾಕೋದನ್ನ ತಪ್ಪಿಸ್ಬೇಕಾಗೈತಿ. ಇದನ್ನ ಮಾಡಲಿಕ್ಕಂತಂದ್ರೆ ಎಲ್ಲ ನಮ್ಮ ಹಿರಿಯರೆಲ್ಲ ಇದ್ರ ನಮ್ಮ ಮನ್ಯಾಗ ಹಿರಿಯರ ಫೋಟೋ ಹಾಕಾಕತ್ತೀವಿ. ಇನ್ನು ಮುಂದೆ ಯಾರು ಫೋಟೋ ಹಾಕೋದು? ಯಾಕೆ ಹೇಳಿ? ನಮ್ಮಪ್ಪ ನಮ್ಮ ಮಲ್ಭೂಮಿಗೆ ಒಟ್ಟು ಅಂತ ಕೇಳೋದು ಯಾಕಂತ ತಿಳ್ಕೊಳ್ಳಿ. ಒಳ್ಳೇದು ಮಾಡ್ಲಿ ಅನ್ನಿಸ್ತು ನಮ್ಮ ಮನೆ ಮಕ್ಕಳಿಗೆ ಒಂದು 3 ಎಕರೆ ಆಸ್ತಿ ಮಾಡಿ ಹೋಗ್ತು ಅಂತ ತಿಳ್ಕೊಳ್ಳಿ. ನಮ್ಮಪ್ಪ ಅದೇ ಆಸ್ತಿ ಮಾಡಿದ್ರಪ್ಪ ಅಂತ ಸಪೋಸ್ ಅದನ್ನು ನೀವು ಮರುಭೂಮಿ ಕೊಟ್ಟು ಹೋದ್ರೆ ಅದನ್ನು ಅನಾಹುತ ನಾವು ಆ ಒಂದು ವಿಚಾರದಿಂದ ಈ ವಿಶ್ವವನ್ನು ಅದಕ್ಕಾಗಿ ಎಷ್ಟು ಜನಕ್ಕೆ ಎಲ್ಲ ಒಂದೇನು ವಿಚಾರ ಗೊತ್ತಿತ್ತಂದ್ರೆ ಒಂದು ತಲೆಯಾಗೈತಿ ಆರ್ಗ್ಯಾನಿಕ್ ಮಾಡೋದ್ರಿಂದ ಮಾತ್ರ ಐತ ಅಷ್ಟು ಉತ್ಪಾದನೆ ಪ್ರಮಾಣ ತೆಗಿಯೋಕ್ಕಾಗೋದಿಲ್ಲ ಅಂತ ಐದು ಮನಸ್ಸಿನಾಗ. ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಕೆಮಿಕಲ್ ಆಮೇಲೆ ಯಾವುದೋ ಮತ್ತೆ ಉಪಯುಕ್ತ ಮಾಡ್ಕೊಂತ ಇರ್ತೀವಿ. ಕಲ್ಪನೆ ಮಾಡ್ಕೊಂಡು ನಾವು ದೊಡ್ಡವರು ಆದ ನಂತರ ತಾಯಿಯ ಯಾರನ್ನ ಬದುಕು ರಕ್ತ ಮಾಡ್ಕೊಂಡ ಜನಕರ್ದ ಕುಡಿಯೋದ್ರಿಂದ ತಾಯಿ ಪರಿಸ್ಥಿತಿ ಏನಾಗ್ಬೋದಿತ್ತು. ಹಾಗೆ ನಮ್ಮ ರೈತರು ಈ ಭೂಮಿಯನ್ನು ತಾಯಿ ರೂಪದಲ್ಲಿ ಕಂಡು ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ತದೆ. ಒಬ್ಬ ಏನು ಕೇಳ್ತಾರೆ ಅವ ನೀವು ಮ್ಯಾಗ ನಾವು ನಡಿತೀವಿ, ನಡಾಡ್ತೀವಿ, ಓಡಾಡ್ತೀವಿ, ಕುಳ್ಳಾಡ್ತೀವಿ, ನನ್ನ ಪಾದ ನಿನಗೆ ಹತ್ತವು, ಅದಕ್ಕೆ ನಾನು ಕ್ಷಮಾ ಮಾಡೋದು ಅಂತ ಹೇಳಿ ಕೇಳ್ಕೊತಾವ. ಅಂಥ ಭಾವನೆ ಯಾವಾಗ ಇಟ್ಕೊಂಡು ಬಂದೀವಿ ಆವಾಗ ನಮ್ಮ ತಾಯಿ ನನ್ನ ಎಲ್ಲವನ್ನೂ ಕೊಟ್ಟು. ಕಲ್ಪನೆ ಮಾಡ್ತೀರಿ, ನೀವು ಆಫ್ರಿಕಾಕ್ಕೆ ಹೋದ್ರೆ ಅಂದ್ರೆ ಬರೇ ಬಿಸಿಲಲ್ಲ, ಅಲ್ಲಿ ಕಟ್ಟು ಬಿಸಿಲ, ಇಲ್ಲೇ ಭಾಳ ಬಿಸಿಲು ನಾವು, ಭಯಂಕರ ಬಿಸಿಲು. ಮುಂಜಾನೆಯಿಂದ ಮಧ್ಯಾಹ್ನ ಮಟ್ಟ ಸಿಕ್ಕಾಪಟ್ಟೆ ಬಿಸಿಲು, ಮಧ್ಯಾಹ್ನ ಅಂದರೆ ಸಿಕ್ಕಾಪಟ್ಟೆ ಮಳೆ, ಬರೀ ಎಲ್ಲ ಕಾಡು. ಅಂಥ ದಕ್ಷಿಣ ಆಫ್ರಿಕಾದಲ್ಲಿ ನ್ಯೂಜಿಲ್ಯಾಂಡ್ ಬರೀ ಚಳಿ, ವರ್ಷದ 12 ತಿಂಗಳು ಚಳಿ ಅಂಥೇಳಿ ಗೋವಾಕ್ಕೆ ಯಾಕೆ ಬರ್ತಾರೆ ಅವರ? ಬರೀ ಚಳಿ ಬಿಸಿಲ ಇಲ್ಲ ಅಲ್ಲಿ, ಅದಕ್ಕಂತ ಬರ್ತಾರೆ. ಅಲ್ಲಿ ಹೋದ್ರೆ ಚಳಿ. ಇನ್ನು ಉತ್ತರ ಧ್ರುವ ದಕ್ಷಿಣ ಧ್ರುವ ಮ್ಯಾಲ ತಳಗ ಹೋದ್ರಪ್ಪ ಅಂದ್ರೆ 6 ತಿಂಗಳ ಕತ್ಲ, 6 ತಿಂಗಳ ಬೆಳಕ, 6 ತಿಂಗಳ ಕತ್ಲಾಗಿರ್ಬೇಕು ಅವರು. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ಕಡೆ ಬರೀ ಮರುಭೂಮಿನ, ಒಂದು ಕಡೆ ಎಲ್ಲ ಮರುಭೂಮಿನ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಮತ್ತು ಬೇರೆ ಏನೋ ಸಿಗುದಿಲ್ಲ. ಟೊಮೆಟೊ ಎಲ್ಲಿ ಹೊಸತು ಮೂಡಿತೋ, ಭಿನ್ನ ಭಿನ್ನ ಹೃದಯದಲ್ಲಿ ಏಕಸೂತ್ರ ಜನಿಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತಾ. ತಾಯಿ ಭಾರತ ಮಾತೆಯನ್ನು ಮನದಾಳದಲ್ಲಿ ನಿಂತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗುರುಸರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆಯ ಮುಂದಡೆ ಇರ್ತಕ್ಕಂಥ ಎಲ್ಲ ಹಿರಿಯರು, ಬಹಳಷ್ಟು ಜನ ಹಿರಿಯರಿಂದ ಎಲ್ಲರೂ ಹಿರಿಯರು. ಒಂದು ಪುಟ್ಟ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿದೆ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ಪೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ನಮಸ್ಕಾರ ರೀ. ಫಸ್ಟ್ ನನ್ನ ಹೆಸರು ಬಂದ್ಬಿಟ್ಟು ಶ್ರೀಶೈಲ ಆಡವಾಟಿ ಅಂತಂದ.
ಅಥಣಿ ಭಾಗದಿಂದ ಪ್ರಗತಿಪರ ಒಬ್ಬ ಒಳ್ಳೆಯ ರೈತ ಫಸ್ಟ್ ನಾನು ಕೂಡ. ಯಾಕಂತಂದ್ರೆ ವಿಶ್ವಪ್ರೇಮಿ ಆ ಕಂಪ್ನಿ ಒಳಗೆ ನಾವು ಕೆಲಸ ಮಾಡೋಕೈತೆ 5 ವರ್ಷ ಆಯಿತು. ಯಾಕಂತಂದ್ರೆ ಫಸ್ಟು ನಾವು ರೈತರು ಇರುವುದರಿಂದ ಫಸ್ಟ್ ನಾವು ಭೂಮಿಯನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಫಸ್ಟ್ ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿ ಒಳ್ಳೆಯ ರೀತಿ ರಿಸಲ್ಟನ್ನು ತಕ್ಕೊಂಡು ಸಾಕಷ್ಟು ವಿಷಯ ಏನು ನಮ್ಮ ಭೂಮಿ ಐತಿ ಅದನ್ನು ಮಾತ್ರ ಭೂಮಿ ಉಳಿಸುವ ಅಭಿಯಾನವನ್ನು ನಾವೊಂದು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಇಲ್ಲಿ ರೈತರು 100% ಆರ್ಗ್ಯಾನಿಕ್ ಒಳಗೆ ರಿಸಲ್ಟನ್ನು ತಗೋಬೇಕಂತಂದ್ರೆ ನಮ್ಮದೊಂದು ಕನಸು ಐತಿ. ಅದು ಕನಸನ್ನು ನಾವು ಈಡೇರಿಸ್ಬೇಕಾದ್ರೆ ನಮ್ಮ ಗಿರೀಶ್ ರಾಮದುರ್ಗ್ ಸರ್ ಅವರು ಸಂಕಲ್ಪನ ಏನು ನಮಗೊಂದು ಮಾಡಿಕೊಟ್ಟಾರ. ಯಾಕಂತಂದ್ರೆ ಅವರಿಗೆ ನಾನು ಧನ್ಯವಾದಗಳನ್ನು ಫಸ್ಟ್ ಹೇಳ್ತೀನಿ ಗಿರೀಶ್ ರಾಮದುರ್ಗ್ ಸರ್ಗೆ. ಅದೇ ರೀತಿಯಾಗಿ ನಮ್ಮ ಮಹಾಗುರುಗಳು ಕಾಗ್ಲೆ ಸರ್ ಅವರು ಕೂಡ ನಮ್ಮ ಈ ಕಂಪ್ನಿಯ ಪ್ರತಿಯೊಂದು ಏನು ಕೆಲಸವನ್ನು ಮಾಡ್ತಿರ್ತೀವಿ ಅದಕ್ಕೆ ಮಾರ್ಗದರ್ಶನ ಮಹಾಗುರುಗಳು ಕಾಂಗ್ರೆಸ್ ಅವರು ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನಮ್ಮ ಹಿರಿಯ ನೆಟ್ವರ್ಕ್ ಮಾರ್ಕೆಟಲ್ಲಿ ಹಿರಿಯ ಅನುಭವಿಸಿದ್ರು ನಮ್ಮ ಕಲೀಂ ಸರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೇ ಉಳಿದ ಎಲ್ಲ ವೇದಿಕೆಗೆ ಆಶೀರ್ವಾದ ಈ ಹಿರಿಯರಲ್ಲಿ ಯಾಕಂತಂದರೆ ಈ ಊರಿನ ಹಿರಿಯಸ್ಥರು ನಮ್ಮ ಎಲ್ಲ ವೇದಿಕೆಗೆ ನಮಸ್ಕಾರನ ಸಲ್ಲಿಸುತ್ತೇನೆ. ಫಸ್ಟ್ ಪೈಲ ಇಲ್ಲಿ ಕೂತಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಫಸ್ಟು ನಾವು ಏನು ಮಾಡ್ಬೇಕಾಗಿತ್ತಂದ್ರೆ ಭೂಮಿಯನ್ನು ಉತ್ಸವವನ್ನು ಏನು ಕೊಡಾಕತ್ತೀವಿ ಅದು 100% ಬಂದ್ ಮಾಡಬೇಕಾಗೈತಿ. ಯಾಕೆ ಬಂದ್ ಮಾಡಬೇಕಪ್ಪ ಅಂತಂದ್ರೆ ನಾವು ಹಿಂದಿನ ಜನ್ಮದಾಗ ಯಾಕಂತಂದ್ರೆ ಸಾವಯವ ಕೃಷಿ ಅಂತಂದ್ರೆ ಯಾವ ಪದ್ಧತಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಿರು ಇವೆಲ್ಲವನ್ನು ಹಾಕಿ ಭೂಮಿ ಎಷ್ಟು ಫಲವತ್ತತೆ ಉಳಿತಿತ್ತು ಇವಾಗ ಉಳಿಯಾಗತ್ತೈತಲ್ರಿ, ಉಳಿಯಾಗತ್ತಿಲ್ಲ. ಯಾಕಂತಂದ್ರೆ ನಾವು ಈ ಫೀಲ್ಡ್ನಲ್ಲಿ ಕೆಲಸ ಮಾಡಾಗೈತೆ ಸುಮಾರು ಒಂದು 15 ವರ್ಷ ಆದ ನಾನು ಆರ್ಗ್ಯಾನಿಕ್ಗೆ ರೈತರಿಗೆ ಹೊಲಿಸ್ಬೇಕಂತೇಳಿ ಅದನ್ನ 15 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾವುದೂ ಕೆಮಿಕಲ್ ಇಲ್ಲದೇ ಬೆಳಿಬೇಕು ರೈತರು ಎಲ್ಲ ಭೂಮಿ ಹಾಳಾಗ್ತದೆ ಉಳಿಸೋಬೇಕು ರೈತರು. ಇದು ಸಿರಿಧಾನ್ಯಗಳು ಆರೋಗ್ಯದ ಬರ್ಬೇಕಂತ ಉಳಿಸ್ಬೋದು ರೈತರು. ಒಟ್ಟು ಎಲ್ಲ ಏನೋ ಫೈಟ್ ಮಾಡಿದ್ರು ನಾನು ಆರ್ಗ್ಯಾನಿಕ್ ಒಳಗೇ ಫೈಟ್ ಮಾಡ್ತಾ ಇದ್ದೀನಿ. 15 ವರ್ಷ ಆದ ನನಗೆ. ಈಗೆಲ್ಲೋ ಎಷ್ಟೋ ಮಂದಿ ನಾವು ರಿಸಲ್ಟ್ ಕೊಟ್ಟಿದ್ದಾಗಿದೆ, ಅಲ್ಲ ಈ ಊರಾಗ ಕೊಟ್ಟಿದ್ದಾಗಿದೆ, ನಿಮ್ಮ ಬಾಜುದಾಗ ಕೊಟ್ಟಿದ್ದಾಗಿದೆ, ರೈತರು ಬಂದಿದ್ದಾರೆ, ಅವರು ತಮ್ಮ ರಿಸಲ್ಟನ್ನು ಶೇರ್ ಮಾಡ್ತಾರೆ. ಆಮೇಲೆ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.